ಅನೇಕ ಸಾರಿ ಮೋದಿ ಅವರು ಕೂಡ ಬಂದು ಹೋಗಿದ್ದಾರೆ. ನಮ್ಮ ಭಾಗಕ್ಕೆ ಪ್ರೈಮ್ ಮಿನಿಸ್ಟರ್ ಬರಬೇಕು ಅಂದ್ರೆ ಬಹಳ ಕಡಿಮೆ. ಆದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇಲ್ಲಿ ಪದೇ ಪದೇ ಬಂದು ಹೋಗಿದ್ದಾರೆ. ಆದರೆ ಬಂದು ಹೋದ ಮೇಲೆ ಈ ಭಾಗಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು ಬಹಳ ಮಹತ್ವ. ಬಂದ್ರು ಹೋದ್ರು. ಬಿಜೆಪಿ ಸರ್ಕಾರ 10 ವರ್ಷ ಕೆಲಸ ಮಾಡ್ತಾ ಇದೆ. ಆದ್ರೆ 10 ವರ್ಷದಲ್ಲಿ ನಮಗ್ ಸಿಕ್ಕಿದ್ದೇನು, ನಮ್ಮ ಭಾಗಕ್ಕೆ ಕೊಟ್ಟಿದ್ದೇನು? ನಮ್ಮ ಆರ್ಟಿಕಲ್ 371J ನಾವು ಮಾಡಿದ ಮೇಲೆ ಅದಕ್ಕೆ ಅನುಷ್ಠಾನ ಏನು ಕೊಟ್ಟರು ಕೇಂದ್ರದವರು? ಯಾವ ಪ್ರಗತಿ, ಯಾವ ಫ್ಯಾಕ್ಟರಿಗಳು, ಯಾವ ಕೆಲಸಗಳು, ಇನ್ಫ್ರಾಸ್ಟ್ರಕ್ಚರ್ ಈ ಭಾಗಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತೋರಿಸ್ಬೇಕು. ನಮ್ಮ ಮಾಮೂಲಿಯಾಗಿ ನಡೆದಂತ ಕೆಲಸನೂ ಅವರು ಸ್ಟಾಪ್ ಮಾಡಿದ್ರು. ನಮ್ಮ ಬೋಗಿ ಫ್ಯಾಕ್ಟರಿ ನಿಂತೋಯ್ತು. ಅಲ್ಲೇ 200-300 ಜನ ಕೆಲಸ ಮಾಡ್ತಾರೆ. ನಾನಲ್ಲಿ ಕನಿಷ್ಠ ಅಂದ್ರೆ 2,000 ಜನರಿಗೆ ಕೆಲಸ ಕೊಡಬೇಕು ಅಂತ ಅದು ಪ್ರಾರಂಭ ಮಾಡಿತ್ತು ಯಾದಗಿರದಲ್ಲಿ. ಆದರೆ ಅದಕ್ಕೆ ಮುಂದುವರಿಸಲಿಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಅದೇ ರೀತಿಯಾಗಿ ಕೆಲವು ಬದಲಾವಣೆಗಳನ್ನು ಈ ಭಾಗಕ್ಕೆ ಮಾಡಬೇಕು ಅಂತ ಹೇಳಿ ನಾನು ಪ್ರಧಾನಮಂತ್ರಿಗೆ ಭೇಟಿಯಾದಾಗ ಅವರು ಯಾವಾಗಲೂ ಸ್ವಲ್ಪ ನಮಗೆ ಭೇಟಿ ಆಗ್ತಿರ್ತಾರೆ ಅವಾಗ. ಯಾಕಂದ್ರೆ ಫಂಕ್ಷನ್ಸ್ಗಳಿರ್ತವೆ. ಆ ಫಂಕ್ಷನ್ಸ್ಗಳಲ್ಲಿ ನಾನು ಭೇಟಿಯಾದಾಗ ಕೇಳೋದು ಬಿಡಲ್ಲ. ನಾನು ಅವ್ರಿಗೆ ಕೇಳಿದೆ, ಗುಲ್ಬರ್ಗಾದಲ್ಲಿ ದೊಡ್ಡದು ESI ಹಾಸ್ಪಿಟಲ್ ಇದೆ, ಕೂಲಿಕಾರರಿಗಿದೆ, ಬಡವರಿಗಿದೆ. ಯಾರು ತನ್ನ ESI ಫಂಡ್ ಕೊಟ್ಟು ಅದರ ಆಧಾರದ ಮೇಲೆ ಇವತ್ತು ದೊಡ್ಡ ಸಂಸ್ಥೆ ನಿಂತಿದೆ. ಅದಕ್ಕೆ ನಾನು ಹೇಳಿದೆ, ದಿಲ್ಲಿ ಹಾಗೆ ಒಂದು ಏಮ್ಸ್ ಮಾಡಿ. ಬೇರೆ ಸ್ಟೇಟ್ಗಳಲ್ಲಿ ನೀವು ಏಮ್ಸ್ ಮಾಡ್ತಾ ಇದ್ದೀರಿ, ಇಲ್ಲಿ ನಾವು ಜಮೀನು ಕೊಟ್ಟಿವು, ನಮ್ಮದೇ ESI ದುಡ್ಡು ಕೊಟ್ಟು ಅಂತ ದೊಡ್ಡ ಸಂಸ್ಥೆ ಕಟ್ಟಿದ್ದೇವೆ, ಅದನ್ನ ಮಾಡಿಕೊಡಿ ಅಂತ ಕೇಳಿದ್ರೆ ಅದು ಮಾಡಿಲ್ಲ. ಬಿಲ್ಡಿಂಗ್ ಇದೆ, ಜಮೀನ್ ನಮ್ದಿದೆ, ಅಥವಾ ಯಾರು ಕಿವಿ ತುಂಬಿದಾರೋ ಗೊತ್ತಿಲ್ಲ. ಒಂದು ಕೆಲಸ ಕರ್ನಾಟಕ ಮಾಡಿಲ್ಲ, ಒಂದು ಕೆಲಸ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮಾಡಿಲ್ಲ. ನಾನು ಚಾಲೆಂಜ್ ಕೊಡ್ತೀನಿ. ನಾನು 5 ವರ್ಷ ಮಂತ್ರಿ ಇದ್ದೆ. ನಾನು ಏನು ಈ ಭಾಗಕ್ಕೆ ಕರ್ನಾಟಕ ಮಾಡಿದ್ದೇನೆ, ಅದ್ರದ್ದು ಒಂದು 10 ಪೈಸಾ ಆದ್ರೂ ಮಾಡಿದ್ರೆ ನಾನು ಅವ್ರಿಗೆ ಶಬಾಷ್ಗಿರಿ ಕೊಡ್ತೇನೆ. ಬಂದು ಹೋಗಿ ಎಲ್ಲ ಕಡೆ ಹೇಳೋದು, ये मोदी की गारंटी. अरे हमारी गारंटी, कर्नाटक की गारंटी, हमने तो 5 गारंटी बोले, 5 गारंटी दिए. ನಾವು 5 ಗ್ಯಾರಂಟಿ ಹೇಳಿದ್ದೇವಲ್ಲ, 5 ಗ್ಯಾರಂಟಿ ಹೇಳಿದ್ದನ್ನ ನಾವು ನಿಭಾಯಿಸ್ತೇವೆ. ನಮ್ಮ ಸರ್ಕಾರ ಕೊಟ್ಟು ಈಗಾಗಲೇ ನಮ್ಮ ಶಿವಕುಮಾರ್ ಅವರು ಹೇಳಿದರು, ನಾನು ಎಲೆಕ್ಷನ್ದಾಗ ಹೇಳಿದ್ದೆ, ಸೊ ನಮ್ಮ ಗ್ಯಾರಂಟಿಗಳು ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿ ಕೊಡ್ತಕ್ಕಂಥ ಗ್ಯಾರಂಟಿ, ಅದೇ ರೀತಿಯಾಗಿ ಬೇರೆ ರೈತರಿಗೆ ಕೊಡ್ತಕ್ಕಂಥ ಗ್ಯಾರಂಟಿ, ಪ್ರತಿ ಒಂದು ಗ್ಯಾರಂಟಿಯನ್ನ ಒಂದು ಆಗಿ ನಾವು ನಿಭಾಯಿಸಿದ್ದೇವೆ. ಇವತ್ತು ನಮ್ಮ ಸರ್ಕಾರ ಅದನ್ನ ಜನರಿಗೆ ತಲುಪಿಸ್ತಾ ಇದೆ, ಮುಟ್ತಾ ಇದೆ. ನಿಮ್ದು ಯಾವ ಗ್ಯಾರಂಟಿ? ಮೋದಿ ಗ್ಯಾರಂಟಿ ಈಗ ಹೇಳ್ತಾ ಇದ್ರಿ,
ಅದು ನಮ್ಮ ಗ್ಯಾರಂಟಿ ನೋಡಿ ಮೋದಿ ಅವರು ಹೇಳ್ತಾ ಇದ್ದಾರೆ, ನಮ್ ಕಾಪಿ ಮಾಡ್ತಾ ಇದ್ದಾರೆ. ನಾವು ಹೇಳಿದ ಮೇಲೆ ತೆಲಂಗಾಣ ಗ್ಯಾರಂಟಿ ನಾವು ಮಾಡ್ತೇವೆ. ತೆಲಂಗಾಣ 6 ಗ್ಯಾರಂಟಿ ಅದು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾನು ಹಿಮಾಚಲ್ನಲ್ಲಿ ಹೇಳಿದ್ದೆ 5 ಗ್ಯಾರಂಟಿ, ಆ 5 ಗ್ಯಾರಂಟಿನೂ ನಾವು ನಡೆದಿದೆ. ನಿಮ್ಮ ಗ್ಯಾರಂಟಿ ಎಲ್ಲಿದೆ ನನಗೆ ತಿಳಿಸಿ. ನೀವು ಕೇಳಬೇಕು ಅವ್ರ ಜನರಿಗೆ, ಅಪ್ಪ ನೀನು 10 ವರ್ಷ ಒಳಗೆ ಪ್ರತಿ ವರ್ಷ 2 ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ದೀಯ. 2 ಕೋಟಿ ನೌಕರಿ ಕೊಟ್ರ ನೀವು ಹೇಳ್ಬೇಕು, ನಿಮ್ ಬಾಯಿಂದ ಬರ್ಬೇಕು. 2 ಕೋಟಿ ನೌಕರಿ ಕೊಟ್ರ ಇಲ್ಲ, ಇಲ್ಲ ಅಂದ್ರೆ ಮೋದಿ ಅವರು ಸುಳ್ಳೋ ನಾನು ಸುಳ್ಳೋ? ಕೊಟ್ಟಿಲ್ಲ ಅಂದ್ರೆ ಅವ್ರು ಸುಳ್ಳಲ್ಲ, ಬಿಜೆಪಿ ಸುಳ್ಳಲ್ಲ. ಬಿಜೆಪಿ ಸರ್ಕಾರ ಹೇಳಿತು, ಯಾಕೆ ಕೊಡ್ಲಿಲ್ಲ? ಅದು ನಿಮ್ ಗ್ಯಾರಂಟಿ ಇರಲಿಲ್ಲ. ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಅವರು ಯಾರಿಗೆ ಗ್ಯಾರಂಟಿ ಅಂತ ಹೇಳಲಿಲ್ಲ. ಬಡ ಜನರಿಗೆ ಹೊಟ್ಟಿಗೆ ಅನ್ನ ಇಲ್ಲ ಅಂತ ಹೇಳಿ ಅವರು ಫುಡ್ ಸೆಕ್ಯೂರಿಟಿ ಗ್ಯಾರಂಟಿ ಕೊಟ್ಟರು, ಕಾನೂನು ತಂದರು. ನಾವು ನಿಜಾನೋ ಮೋದಿ ಅವರು ನಿಜ ನೀವು ಹೇಳಿಬಿಡಿ. ಮನ್ರೇಗಾ ಅಂತ ಕಾನೂನು ನಾವು ತಂದೇವೆ. ಬಡವರಿಗೆ ಕನಿಷ್ಠ 100 ದಿವಸ ಆದರೂ ಕೂಲಿ ಸಿಗಲಿ, ಅವರಿಗೆ ಹೊಟ್ಟಿ ತುಂಬಾ ಅನ್ನ ಸಿಗಲಿ ಅಂತ ಮಾಡಿಕೊಟ್ಟೇವೆ. ನೀವೇನ್ ಮಾಡಿದ್ರಿ? ಮಕ್ಕಳಿಗೆ ಮಿಡ್ಲ್ ಸ್ಕೂಲ್ ವರೆಗೆ ಪುಕ್ಸಟೆ ಎಲ್ಲ ಕಡೆ ಎಜುಕೇಶನ್ ಕೊಡಬೇಕು ಅಂತ ಹೇಳಿ ನಾವು ಮಾಡಿದೇವೆ. ನೀವೇನ್ ಮಾಡಿದ್ರಿ? MSP ಮೋದಿ ಅವರು ಹೇಳಿದ್ರು, MSP ನ ಹೆಚ್ಚಿಗೆ ಮಾಡ್ತೀನಿ ರೈತರಿಗೆ ಅಂತ. MSP ಹೆಚ್ಚಿಗಾಯ್ತಾ? ಏನ್ ನಾವು ನಮ್ಮ ಕಾಲದಾಗೆ ಏನ್ ಹೆಚ್ಚಿಗೆ ಮಾಡಿದ್ದೇವೆ ಅದಕ್ಕೆ ಹೋಲಿಸಿದ್ರೆ ಅದು ಗಜಾಂತರ ವ್ಯತ್ಯಾಸ. ಇವತ್ತಿನ ಪ್ರಮಾಣ ಏನಿದೆ ನಾವು ಮಾಡಿದ್ದೇನೆ, ಅದು ಮಾಡಲಿಲ್ಲ. मैं किसानों की आमदनी बढ़ाऊंगा, ಡಬಲ್ ಕರ್ दूंगा ಅಂತ ಹೇಳಿದ್ರು. ನಾನು ಹೇಳಿಲ್ಲಿದು ಮೋದಿ ಅವ್ರ ಮಾತೆ. ನಿಮಗೆಲ್ಲ ಗೊತ್ತಿದೆ ಅಲ್ಲ, ಯಾಕಂದ್ರೆ ನೀವು ಟಿವಿ ನೋಡ್ತೀರಿ, ದಿನ ಎದ್ದು ಕೂಡಲೇ ಅಡ್ವರ್ಟೈಸ್ಮೆಂಟ್ ನೋಡ್ತೀರಿ, ಅವ್ರದ್ದು ಅವ್ರ ಫೋಟೋ ಬರ್ತದೆ. ಈ ಗ್ಯಾರಂಟಿಗಳು ಎಲ್ಲಿ ಹೋದವಪ್ಪ? ಈ ಗ್ಯಾರಂಟಿಗಳು ಮರ್ತು ಬಿಟ್ರು. ಈಗ ಹೊಸ ಗ್ಯಾರಂಟಿ ತರ್ತಾರೆ. ಏನು ಹೊಸ ಗ್ಯಾರಂಟಿ ನಿಮ್ದು? ನಮ್ಮ ಕಾಲದಲ್ಲಿ ಗ್ಯಾಸ್ ಸಿಲಿಂಡರ್ 55 ರೂಪಾಯಿ ಇದ್ದಿದ್ದು ನಿಮ್ಮ ಕಾಲದಲ್ಲಿ 90 ರೂಪಾಯಿ ಇವತ್ತಾಗಿದೆ. ಇದೇ ಗ್ಯಾರಂಟಿನಾ? ಪೆಟ್ರೋಲ್ ಡೀಸೆಲ್ ಡಬಲ್ ಆಗಿದೆ, ಇದೇ ಗ್ಯಾರಂಟಿನಾ? ನಮ್ಮ ಕಾಲದಲ್ಲಿ 60 ರೂಪಾಯಿ ಪೆಟ್ರೋಲ್ ಇದ್ರೆ ಈಗ 100 ರೂಪಾಯಿ ಮ್ಯಾಲಿದೆ. ಆದ್ರೂ ಕೆಲವು ಜನ ಏನ್ ಮೋದಿ, ನಾನು ಅದು ಒಂದ್ ಸಾರಿ ಒಂದು ಸೋಂಗ್ ತರ್ತಾರೆ, ಇನ್ನೊಂದು ಸಾರಿ ಇನ್ನೊಂದು ಸುಳ್ಳು ಹೇಳ್ತಾರೆ. ಅದೇ ರೀತಿಯಾಗಿ ಮೋದಿಜಿ ಅವರು ಇನ್ನೊಂದು ಮಾತು ಹೇಳ್ತಾರೆ. ಮೊದಲು ಹೇಳಿದ್ರು, ಈಗನೂ ಏನು ಹೇಳ್ತಾರೆ? ನನ್ನ ಪಾರ್ಟಿ ಅನ್ನಲ್ಲ ಅವರು. ये मोदी जब तक जिंदा है वो मोदी की गारंटी करके दिखाऊंगा. अरे ನಿನ್ ಪಾರ್ಟಿ ಹೆಸರು ಹೇಳೋ ಮಾರಾಯ. ನೀನು ಇರೋವರಿಗೆ ಅಂತ ಹೇಳೋದಕ್ಕಿಂತಲೂ ನನ್ನ ಪಾರ್ಟಿ ಇರೋವರಿಗೆ ಅಂತಾರ ಹೇಳು. ಅದು ಬಿಟ್ಟು ए मोदी की गारंटी, वो मोदी की गारंटी, यही गारंटी तुम्हारे को 2,000 ನೌಕರಿ ಕೊಡ್ತೀನಿ ಅಂತ ಹೇಳಿದ್ರೆ 2 ಕೋಟಿ ನೌಕರಿ ಇಲ್ಲ. 15 ಲಕ್ಷ कपड़ा मैं बाहर से लाता हूं, स्विट्जरलैंड बैंक में है. कहां है भाई वो पैसे? 15 लाख ಸಿಗ್ತಾ 15 लाख ಸಿಗ್ತೇನ್ರಿ?
ಯಾರೋ ಈ ಕಡೆ ಎಲ್ಲ ಸಿಕ್ಕಂಗೆ ಕಾಣ್ತದ, ಕೈ ಎತ್ತಲ್ಲ. ನಿಮಗೆ ಸಿಕ್ತಾ 15 ಲಕ್ಷ? ಇಲ್ಲ. ಇಲ್ಲಂದ್ರೆ ನೀವು ಎದೆ ಮೇಲೆ ಕೈ ಇಟ್ಕೊಂಡು ಪ್ರಾಮಾಣಿಕವಾಗಿ ನೀವು ಯಾವ ದೇವರಿಗೆ ನಡ್ಕೊಳ್ತೀರಿ ಆ ಹೆಸರಿನ ಮೇಲಾದರೂ ಅವರು ಸುಳ್ಳೋ ಖರೆ ಅನ್ನೋದು ಹೇಳ್ಬಿಡಿ. ಯಾಕಂದ್ರೆ ದೇವ್ರಿಗೆ ಬಹಳ ಪದೇ ಪದೇ ತರ್ತಾರೆ ಮಧ್ಯದಲ್ಲಿ ತಂದು. ದೇವ್ರ ಹೆಸರು ತಗೊಂಡೇ ಹೇಳಿ. ಮೊನ್ನೆ ರಾಮನ ಪ್ರತಿಷ್ಠಾಪನೆ ಆಯಿತು, ಪ್ರಾಣ ಪ್ರತಿಷ್ಠೆ. ಅದಕ್ಕೆ ಮುಟ್ಟಿ ಹೇಳಿ 15 ಲಕ್ಷ ರೂಪಾಯಿ ಕೊಟ್ನ. ರೈತರ ಆಮದಾನಿ ದುಪ್ಪಟ್ಟು ಮಾಡ್ತೀನಿ ಅಂದ್ರೆ ಮಾಡ್ದ. 2 ಕೋಟಿ ನೌಕರಿ ಪ್ರತಿ ವರ್ಷ ಕೊಡ್ತೀನಿ ಅಂತ ಕೊಟ್ಟ. MSP ಕೊಡ್ತೀನಿ ಅಂತ ಕೊಟ್ಟ. ಏನ್ ಮಾಡಿದೆ? ಮತ್ತ ಈ ಕಡೆ ದೇವ್ರ ಹೆಸರು ಹೇಳೋದು, ಆ ಕಡೆ ಬಡವರಿಗೆ ತುಳಿಯೋದು. ಬಡವರಿಗೆ ಇವತ್ತು ಬೆಲೆ ಏರಿಕೆ ಇಷ್ಟ ಆಗಿದೆ, ಗಗನಕ್ಕೇರಿದೆ. ಯಾವ ಬಡಗರು ಬದುಕಂಗಿಲ್ಲ. ಇವತ್ತೇನಾದ್ರೂ ಆಹಾರ ಧಾನ್ಯ ಕೊಡ್ತಕ್ಕಂಥದ್ದು. ಮತ್ತು ಕರ್ನಾಟಕ ರಾಜ್ಯದಲ್ಲಂತೂ 5 ಗ್ಯಾರಂಟಿ ನಮ್ಮ ಪಾರ್ಟಿ ಏನು ಕೊಟ್ಟಿದೆ. ಆ 5 ಗ್ಯಾರಂಟಿಯಿಂದ ಬಡವರು ಸ್ವಲ್ಪ ಉಸಿರಾಡ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ಪಕ್ಷಕ್ಕೆ ನೀವು ನಂಬಾಡಿ. ಇವತ್ತು ನಾನು ಕೆಲಸಕ್ಕಾಗಿ ಓಟ್ ಕೇಳ್ತಾ ಇದ್ದೆ. ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಕೊಡಿ. ಇದು ಏನಂದ್ರೆ ಅವನಿಗೆ ಬೇಡ ಇವನಿಗೆ ಬೇಡ ಅಂತ ನಾನು ಹೇಳಲ್ಲ. ನೀವು ಕೆಲಸ ನೋಡಿದ್ರಿ. ನಮ್ಮ ಕಾಂಗ್ರೆಸ್ ಪಾರ್ಟಿ ಈ ಭಾಗದಲ್ಲಿ, ಈ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದೆ ನೀವು ನೋಡಿದ್ರಿ. ಕೆಲಸ ಬೇಕು ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಕೊಡಿ. ಕೆಲಸ ಬೇಡಪ್ಪ, ನಾವು ಬರೇ ಮಂತ್ರ ಹಾಡಬೇಕು, ಮೋದಿ ಹೇಳಿದ್ದೆ ಕೇಳಬೇಕು ಅಂತಂದಿದ್ರೆ ಅದು ನಿಮಗೆ ಬಿಟ್ಟಿದ್ದು. ನಾವು ಯಾವಾಗಲೂ ಈ ಭಾಗಕ್ಕೆ ಒಳ್ಳೆ ತೊಡಕು ಮಾಡಿದೆ. ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿಕೊಟ್ಟೇವೆ, ನ್ಯಾಷನಲ್ ಹೈವೇಗಳು ಮಾಡಿಕೊಟ್ಟೇವೆ, 37 ಟ್ರೈನ್ಗಳು ಬಿಟ್ಟುಕೊಟ್ಟೇವೆ. ಒಂದು ಟ್ರೈನ್ ಮೋದಿ ಅವರು ಯಾವುದೋ ಬಿಟ್ರೆ ಅದು ಜೆಂಡಾ ತೋರಿಸ್ತಾರೆ. ನಾನು 37 ಬಿಟ್ಟರು ಒಂದನ್ನು ತೋರಿಸಲಿ. ಇಡೀ ಕರ್ನಾಟಕದಲ್ಲೇ ನಾವು ಅದಕ್ಕೆ ಕೆಲಸ ಮಾಡೋರು ಜನರ ನೋವು ಯಾರಿಗೆ ಗೊತ್ತಿರ್ತದೆ. ಪ್ರಚಾರ ಮಾಡಿ ಮಾಡಲ್ಲ, ಜನರಿಗೆ ಹೇಳಿ ಮಾಡಲ್ಲ. ಅವ್ರಿಗೆ ಗೊತ್ತಿಲ್ಲದ್ರೂ ನಮ್ಮ ಕೆಲಸ ಆ ಕೆಲಸಗಳನ್ನು ಹುಡುಕಾಡಿ ಅವರಿಗೆ ಕೊಡಿಸ್ತಕ್ಕಂಥದ್ದು. ನನಗೆ ಯಾರೂ ಕೇಳಿಲ್ಲ ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗಕ್ಕೆ ಮಾಡಿ ಅಂತ. ನನಗೆ ಯಾರೂ ಕೇಳಿಲ್ಲ ನ್ಯಾಷನಲ್ ಹೈವೇ ಗುಲ್ಬರ್ಗ ಟು ಬೆಂಗಳೂರು ರಾಯಚೂರು ವಾಯ ಮಾಡಿ ಅಂತ. ನನಗೆ ಯಾರೂ ಕೇಳಿದಿಲ್ಲ ಪೋಕಿ ಫ್ಯಾಕ್ಟರಿ ಮಾಡಿ ಯಾದಗಿರದಲ್ಲಿ ಅಂತ. ನನಗೆ ಯಾರೂ ಕೇಳಿದಿಲ್ಲ ಟೆಕ್ಸ್ಟೈಲ್ ಪಾರ್ಕ್ ಮಂಜೂರು ಮಾಡಿ ಅಂತ. ಇದು ನಾವು ಮಾಡಿದ್ಯಾಕಂದ್ರೆ ಇಲ್ಲಿನ ಜನ ಬಡವರಿದ್ದಾರೆ, ಇಲ್ಲಿನ ಜನ ಹಿಂದುಳಿದವರಿದ್ದಾರೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ. ಅದಕ್ಕಾಗಿ ನಾವು ಆರ್ಟಿಕಲ್ 371 ತಂದಿದ್ದು ಇದಕ್ಕಾಗಿ. ಇವತ್ತು ನಮ್ಮ ಮೋದಿ ಅವರು ಕೊಟ್ಟಿದ್ದೇನೆಂದ್ರೆ ಬಿಜೆಪಿ ಅವರು ಏನು ಮಾಡಿದವರು ಬಂದು ಓಟ್ ಕೇಳ್ತಾರೆ. ಕೆಲವು ಜನ ಅವ್ರಿಗೆ ಓಟ್ ಕೊಡ್ತಾರೆ. ನೀವೇ ಯೋಚನೆ ಮಾಡಿ ಬೇರೆಯವ್ರಿಗೆ ಏನು ಅನಿಸ್ತದೆ, ಕೆಲಸ ಮಾಡಿದವ್ರಿಗೆ ಏನು ಯಾವ ರೀತಿಯಾದಂತ ಒಂದು ತಿಳುವಳಿಕೆ ಅಥವಾ ಅವ್ರಿಗೆ ಫೀಲಿಂಗ್ ಬರ್ತದೆ. ಅದಕ್ಕೆ ಬಂಧುಗಳೇ, ಇದು ಒಂದು ಕಡೆ ಆಯ್ತು. ಈಗ ನಾವು ಹೊಸ ಗ್ಯಾರಂಟಿಗಳು ಪ್ರಾರಂಭ ಮಾಡಿದ್ದೇವೆ.
ಕಾಂಗ್ರೆಸ್ಲಿಂದ AI ನೀವು ನಮ್ಮ ಸರ್ಕಾರ ಮತ್ತು ಅಲೈನ್ಸ್ ಪಾರ್ಟ್ನರ್ ಇಂಡಿಯಾ ಅಲೈನ್ಸ್ ಅವರು ಅಧಿಕಾರಕ್ಕೆ ಬಂದರೆ ನೀವೆಲ್ಲ ಆಶೀರ್ವಾದ ಮಾಡ್ರಿ. ಎಲ್ಲ ಕಡೆ ಇವತ್ತು ಅಂಡರ್ ಗ್ರೌಂಡ್ ಇದೆ, ಒಳ ಕರೆಂಟ್ ಇದೆ, ಬಹಿರಂಗ ಇಲ್ಲ. ಆದ್ರೆ ಇಷ್ಟೊಂದು ಮೋದಿ ಅವರು ಅಡ್ಡಾಡ್ತಾರಲ್ಲ, ಯಾಕೆ ಅಡ್ಡಾಡ್ತಾ ಇದ್ದಾರೆ? ಎಲ್ಲ ಕಡೆ ಅಂಡರ್ ಕರೆಂಟ್ ಇಂಡಿಯಾ ಅಲೈನ್ಸ್ ಇದೆ. ಅದಕ್ಕಾಗಿ ಅವರು ಗಲ್ಲಿ ಗಲ್ಲಿ ರೋಡ್ ಶೋಗಳು, ಅಲ್ಲಿ ಹೋದ ಕರ್ದಲ್ಲಿ ಹೋದ, ಎಲ್ಲ ಯಾರ್ಯಾರಿಗೆ ಕರಪ್ಟ್ ಅಂದ್ರು, ಯಾರ್ಯಾರು ಕರಪ್ಷನ್ದಾಗ ಇನ್ವಾಲ್ವ್ ಅಂತ ಹೇಳಿ ಅವರಿಗೆ ಇಡಿ, ಇನ್ಕಮ್ ಟ್ಯಾಕ್ಸ್, ಆಮೇಲೆ ನಿಮ್ಮ CVC ಇವು ಎಲ್ಲ ಕೇಸ್ ಹಾಕಿ ಪ್ರತಿ ಒಬ್ಬರಿಗೂ ತಮ್ಮ ಪಾರ್ಟಿಯಲ್ಲಿ ತಗೊಂಡ್ರು. ಅರೆ, ನಮ್ಮ ಪಾರ್ಟಿಯಲ್ಲಿ ಇರೋವರೆಗೆ ಅವ್ರು ಕರಪ್ಟ್ ಆದ್ರು, ನಿಮ್ಮ ಪಾರ್ಟಿಯಲ್ಲಿ ಬಂದ ಕೂಡಲೇ ಅವ್ರು ಸ್ವಚ್ಛ ಆದ್ರ. ಅದಕ್ಕೆ ನಾ ಯಾವಾಗಲೂ ಹೇಳ್ತೀನಿ, ಮೋದಿ ಅವ್ರ ಹತ್ರ, ಶಾನ್ ಹತ್ರ ಒಂದು ದೊಡ್ಡ ಮಷೀನ್ ಇದೆ, ವಾಷಿಂಗ್ ಮಷೀನ್. ಅದು ಎಂತ ದೊಡ್ಡದಿದೆ ಅಂದ್ರೆ ಬರೀ ಪಟ್ಟಿ ಹಾಕೋದಿಲ್ಲ, ಮನುಷ್ಯರಿಗೆ ಹಾಕಿ ಕ್ಲೀನ್ ಮಾಡ್ತದೆ. ಹೊರಗೆ ಕ್ಲೀನ್ ಮಾಡಿ ಇವ BJPದಾಗ ಬಂದ, ಇವ ಕ್ಲೀನ್ ಆದ. ಅರೆ, ಅವ ಕರಪ್ಟನ ಅಂತ ಹೇಳಿ ನೀವೇ ಜೈಲಿಗೆ ಹಾಕಿರಿ, ನೀವೇ ಅವನ ಮ್ಯಾಗ ಕೇಸ್ ಹಾಕಿರಿ. ಈಗ ನಿಂಬಲ್ಲಿ ಬಂದು ಹೆಂಗೆ ಒಳ್ಳೆ ಮಾದ. ಮತ್ತೆ ಅವ್ರು ಹೇಳೋದೇನು, हमने भ्रष्ट लोगों को नहीं छोड़ेंगे. अरे बाबा, छोड़ेंगे नहीं, ये मुंह से बोलते, तुम्हारे में बगल में लेके बैठे हो ना, उन करप्ट लोगों को बगल में लेके बैठे, उन करप्ट लोगों को लेकर आप हुकूमत कर रहे हो, हर जगह तोड़फोड़ कर रहे हो. कर्नाटक में तोड़फोड़ करे, ಅದೇ ರೀತಿಯಾಗಿ ನೀವು ಮಹಾರಾಷ್ಟ್ರದಾಗ ಮಾಡಿದ್ರಿ, ಅದೇ ರೀತಿಯಾಗಿ ನೀವು ಗೋವಾದಲ್ಲಿ ಮಾಡಿದ್ರಿ, ಮಧ್ಯಪ್ರದೇಶದಲ್ಲಿ ಮಾಡಿದ್ರಿ. ಎಲ್ಲ ಕಡೆ ತೋಡೋ ಫೋಡೋ ಸರ್ಕಾರ ಬನಾವ್. ಇದು ಮೋದಿ ಮತ್ತು ಶಾ ಅವರ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್. ಇವರು ಪ್ರಜಾಪ್ರಭುತ್ವ ಉಳಿಸೋರು, ಸಂವಿಧಾನ ಪ್ರಕಾರ ನಡೆಯೋರು. ಅದಕ್ಕೆ ಇಂಥವರಿಂದ ಹುಷಾರಿರಬೇಕು. ದಯವಿಟ್ಟು ನೀವು ಹೋದ್ಸಲ ಏನೋ ನನಗೆ ಮೋಸ ಆಯ್ತು, ಗೆಲ್ಲಿಸಲೇಬೇಕು, ಆ ಸೇಡ್ ತೀರಿಸಿಕೊಳ್ಳಬೇಕು, ಆ ಸೇಡ್ ತೀರಿಸಿಕೊಳ್ಳಬೇಕು. ಆವಾಗ ಬರ್ತದೆ. ಇಲ್ದ್ರೆ ನಾವಿಷ್ಟು ಕಟ್ಪಟ್ಟು ಆರ್ಟಿಕಲ್ 371 ಮಾಡಿ ಸಂವಿಧಾನದಲ್ಲಿ ಕಲಬುರಗಿ ಹೆಸರು ಹಾಕಿ ಇವತ್ತು ಎತ್ತರಕ್ಕೆ ಒಯ್ದಿದ್ದೇವೆ. ಎತ್ತರಕ್ಕೆ ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆ ಹೆಸರು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ಸೇರಿಸಿದೆ. ಇದಕ್ಕಿಂತಲೂ ಹೆಚ್ಚಿಂದೇನ್ ಬೇಕ್ರಿ? ಯಾರೋ ಒಂದು ಸಣ್ಣ ಕೆಲಸ ಮಾಡಿದ್ರೆ ನೆನೆಸ್ತಾರೆ ಜನ, ಯಾರೋ ಒಂದು ಸಣ್ಣ ಮನೆ ಕಟ್ಟಿಸ್ಕೊಟ್ರೆ ನೆನೆಸ್ತಾರೆ, ಯಾರೋ ಒಬ್ಬ ತೊಂದರೆಯಲ್ಲಿದ್ರೆ ಸಾಲ ಕೊಟ್ಟರೆ ನೆನೆಸ್ತಾರೆ. ಇಡೀ 7 ಜಿಲ್ಲೆಗೆ ನಾವು ಏನು ಅವ್ರು ಕೇಳಿದ್ರು ಅದು ಕೊಟ್ಟೇವೆ. ಶಿಕ್ಷಣದಲ್ಲಿ, ಡೆವಲಪ್ಮೆಂಟ್ನಲ್ಲಿ, ನೌಕರಿಯಲ್ಲಿ, ಇದು ಎಲ್ಲನೂ ಮಾಡಿಕೊಟ್ಟೇವೆ. ಅದಕ್ಕೆ ತಾವು ಮರಿಬಾರದು. ಮತ್ತು ಇಂಥ ಕೆಲಸ ಬೇರೆ ಯಾವುದೇ ಒಂದು ಸ್ಟೇಟ್ನಲ್ಲಿ
ಈ ಒಂದು 20 ವರ್ಷದಲ್ಲಿ ಆಗಿದೆ ಅಂದ್ರೆ ಹೇಳಿದ್ದು ನಾನು ಕೇಳ್ತೀನಿ. 20 ವರ್ಷ 25 ವರ್ಷ ಒಳಗೆ ಯಾವುದಾದ್ರೂ ಕೆಲಸ ಆಗಿದ್ರೆ ಅದು ಕಲ್ಯಾಣ ಕರ್ನಾಟಕ ಕಲಬುರಗಿಯಲ್ಲಿ ಮಾಡಿದಂತ ಕೆಲಸ. ಅದಕ್ಕಾಗಿ ಇದು ಅಲ್ಲೇ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ನಾನು ಹೇಳಿದೆ, ಒಂದು ಈ ನಮ್ಮ 1 ಲಕ್ಷ ವೇತನ ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೆ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಇದು ನಾಳೆ ಯಾರು ಟೀಕೆ ಮಾಡಲಿಕ್ಕೆ ಹೋಗಬಾರ್ದು. ನಾವು ಬಹಳ ಕೇರ್ಫುಲಿ ಹೇಳಿದ್ದೇವೆ. 1 ಲಕ್ಷ ಅಪ್ರೆಂಟಿಸ್ ಕೋರ್ಸ್ ಯಾವುದೇ ಇಂಡಸ್ಟ್ರಿಯಲ್ಲಿ ಮಾಡಿ ಅವರಿಗೆ ನಾವು ನೌಕರಿಗೆ ಯೋಗ್ಯ ಮಾಡಿ ಪ್ರೈವೇಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಕೊಡಿಸ್ತಕ್ಕಂಥ ಈ ಒಂದು ಯೋಜನೆಯನ್ನ ಮಾಡಿದ್ದೇವೆ. ಅದು 1 ಲಕ್ಷ ರೂಪಾಯಿ ಯುವಕರಿಗೆ ಕೊಡ್ತಕ್ಕಂಥದ್ದು. ಸಾಲ ಮನ್ನಾ ಯಾವ ಸ್ವಾಮಿನಾಥನ್ ಒಂದು ಕಾನೂನಿದೆ ಅಥವಾ ಅವ್ರ ರಿಪೋರ್ಟ್ ಇದೆ, ಅದರ ಪ್ರಕಾರ ಸಾಲ ಮನ್ನಾ ಮಾಡತಕ್ಕಂಥದ್ದನ್ನು ರೈತರಿಗಾಗಿ ನಾವು ಮಾಡ್ತೇವೆ. ಈ OBCಯಲ್ಲಿ ಅಥವಾ ಮೇಲ್ವರ್ಗದ ಜನರಲ್ಲಿ ಎಷ್ಟೋ ಜನ ಬಡವರಿದ್ದಾರೆ. ಆ ಬಡವರು ಎಷ್ಟು ವಿದ್ಯಾವಂತರಿದ್ದಾರೆ, ಎಷ್ಟು ಜಮೀನಿದೆ ಅವರ ಹತ್ರ, ಎಷ್ಟು ಬಡತನ ಇದೆ, ಎಷ್ಟು ಅವರ ಶೈಕ್ಷಣಿಕ ಅವರಿಗೆ ಆ ಕೆಲಸ ಮಾಡತಕ್ಕಂಥದ್ದು ಅವರ ಹೈಸಿಯತ್ತಾಗಿದೆ, ಅದನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಜಾತಿ ಗಣತಿಯನ್ನ ಮಾಡಕ್ಕೆ ಇಡೀ ದೇಶದಲ್ಲೇ ಈ ಘೋಷಣೆಯನ್ನ ಮಾಡಿದೆ. ಮಹಿಳೆಯರಿಗೆ ಪ್ರತಿ ಬಡ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಯಾವ ತಾಯಿಂದರು ಆ ಮನೆಗೆ ಹೆಡ್ ಇರ್ತಾರೋ ಆ ತಾಯಿ ಕೈಯಲ್ಲಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕೊಡ್ತಾರೆ. ಇದು ನಮ್ಮ ಗ್ಯಾರಂಟಿ. ಇದು ನರೇಗಾದಂಗೆ ಗ್ಯಾರಂಟಿ. ಇದು ಫುಡ್ ಸೆಕ್ಯೂರಿಟಿ ಆಹಾರ ಗ್ಯಾರಂಟಿ ಇದ್ದಂಗೆ ಈ ಗ್ಯಾರಂಟಿ ನಾವು 1 ಲಕ್ಷ 1 ವರ್ಷಕ್ಕೆ ಒಂದು ಕುಟುಂಬದಲ್ಲಿ ಮಹಿಳೆಯರಿಗೆ ನಾವು ಕೊಡ್ತೇವೆ. ಅದು ಅಲ್ಲದೆ ಈ 5 ಗ್ಯಾರಂಟಿ ಜೊತೆಯಲ್ಲಿ ಅದರ ಒಳಗಡೆ ಇರ್ತಕ್ಕಂಥವು ಸುಮಾರು 25 ಗ್ಯಾರಂಟಿಗಳಿವೆ. ಆ ಪ್ರತಿಯೊಂದು ನಾನು ಇದು ಹೇಳಕ್ ಹೋಗೋದಿಲ್ಲ. ಒಟ್ಟಾರೆ ನಮ್ಮ ಟೋಟಲ್ ಗ್ಯಾರಂಟಿ 25 ಗ್ಯಾರಂಟಿ ಇವೆ. ಅವು ನಾವು ನಿಭಾಯಿಸಿ ತೋರಿಸ್ತೇವೆ, ಜನರಿಗೆ ಮಾಡಿಕೊಡ್ತೇವೆ. ಅದಕ್ಕಾಗಿ ಕಾಂಗ್ರೆಸ್ ಪಾರ್ಟಿ ಈ ಕೆಲಸವನ್ನ ನಾವು ಇವತ್ತು ನೋಡಿಕೊಳ್ಬೇಕು. ಮತ್ತು ಇದರ ಜೊತೆಯಲ್ಲಿ ನಾನು ಉನ್ಕಾ ನಾಮ್ ಕೆ ಉಮೇಶ್ ಪಾಪ ಅವನಿಗೆ ಅವ ಬಿಜೆಪಿದವನ ಹೋಗ್ಲಿ ಬಿಡಿ. ರಾಧಾಕೃಷ್ಣ ಗೊತ್ತದಪ್ಪ ಎಲ್ಲರಿಗೆ, ನನ್ಗಿನ್ನ ಅವನಿಗೆ ಹೆಚ್ಚು. ಅದಕ್ಕೆ ಕಾಂಗ್ರೆಸ್ಗೆ ಓಟ್ ಹಾಕಂದ್ರೆ ರಾಧಾಕೃಷ್ಣಗೆ ಓಟ್ ಹಾಕಂದಂಗೆ ಅವ್ರಿಗೆ ಬೇರೆ ಅವ್ರಿಗೆ. ಈಗ ನಾನು ಈಗಾಗಲೇ ನಿಮಗೆ ಹೇಳಿದೆ ಹೇಗೆ ಇವತ್ತು ಮೋದಿಯವರು ನಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ, ಬಿಜೆಪಿ ಮೋಸ ಮಾಡ್ತಾ ಇದೆ. ಮತ್ತು ನಾವು ಏನು ಮಾಡಿದ್ದೇವೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿರಿ. ಆದ್ರೆ ಆ ಎಲೆಕ್ಷನ್ದಾಗ ಏನಾಗ್ತದೋ ಗೊತ್ತಾಗಲ್ಲ. 5 ಪೋಲಿಂಗ್ ಬೂತ್ಗೆ ಹೋದಾಗ
ಏನು ಮನಸ್ಸು ಚೇಂಜ್ ಆಗ್ತದೋ, ಏನು ಯಾರು ಹೇಳಿದ್ದು ನಿಮ್ಮ ಮನಸ್ಸಿನಾಗಿದ್ದು ನನ್ನ ಮೇಲೆ ಸಿಟ್ಟು ಬರ್ತದೋ ಗೊತ್ತಿಲ್ಲ. ಬಾಕಿ ಟೈಮ್ನಾಗ ಕೇಳ್ರಿ, ಖರ್ಗೆ ಸಾಹೇಬ್ರು ಏನು ಅರೇ ಭಾಳ ಒಳ್ಳೆ ಕೆಲಸ ಮಾಡ್ಯಾರ್ರಿ, ಅವ್ರು ಒಂದು ಆರ್ಟಿಕಲ್ 370 ತಂದು ಇಡೀ ನಮ್ಮ 7 ಜಿಲ್ಲೆಗೆ ಉದ್ಧಾರ ಮಾಡ್ಯಾರ ಅಂತ ಹೇಳ್ತಾರೆ. ಅವ್ರಲಿಂದ ಡೆವಲಪ್ಮೆಂಟ್ ಆಯ್ತು ಅಂತ ಹೇಳ್ತಾರೆ. ಅವ್ರಲಿಂದ ಅನೇಕ ರೈಲ್ವೆದಲ್ಲಿ ಲೇಬರ್ದಲ್ಲಿ ಕೆಲಸ ಆಯ್ತು ಹೊರಗಡೆ ಹೇಳ್ತಾರೆ. ಆ ಪೋಲಿಂಗ್ ಬೂತ್ ಒಳಗೆ ಹೋದ ಮೇಲೆ ಅವ್ರಿಗೆ ಏನು ಅನಿಸ್ತದೋ ಏನಿಲ್ಲೋ ಅಲ್ಲಿ ಖರ್ಗೆ ಸಾಹೇಬ್ರಿಗೆ ಮರ್ತು ಬಿಡ್ತಾರೆ. ಮರ್ತು ಬಿಟ್ಟು ಇನ್ನೊಬ್ಬ ಅವ್ರಿಗೆ ನೆನಪು ಬರ್ತದೆ, ಕಾಂಗ್ರೆಸ್ ನೆನಪು ಬರಲ್ಲ, ಹಸ್ತ ನೆನಪು ಬರಲ್ಲ. ಈ ಸಾರಿ ನೀವು ಹಸ್ತಕ್ಕೆ ಓಟ್ ಕೊಟ್ಟು ನೋಡಿ, 5 ವರ್ಷ ನೀವು ನಮಗೆ ಬಿಟ್ಟಿರಲ್ಲ, ನಿಮಗೆಲ್ಲ ಅನುಭವ ಇದೆ. ಏನ್ ಬಿಜೆಪಿ ಮಾಡಿದೆ ಎಲ್ಲ ನಿಮಗೆ ಅನುಭವ. ಈಗ ನೀವು ರಾಧಾಕೃಷ್ಣ ಅವರಿಗೆ ಓಟ್ ಕೊಟ್ಟು ಹಸ್ತಕ್ಕೆ ಓಟ್ ಕೊಟ್ಟು ನೋಡಿ, ಮುಂದಿನ 5 ವರ್ಷದಲ್ಲಿ ಏನು ಬದಲಾವಣೆ ಆಗ್ತದೆ ಅನ್ನೋದು ನಿಮಗೆ ಗೊತ್ತು. ಅದು ನಾವು ಮಾಡಿ ತೋರಿಸ್ತೇವೆ. ನಾವಿನ್ನೂ ಜೀವಂತಿದ್ದೇವೆ, ಸತ್ತಿಲ್ಲ. ಇನ್ನು ಕೆಲಸ ಮಾಡೋದಕ್ಕೆ ನಾನು ಬದುಕಿದ್ದೇನೆ. ಕೆಲಸ ನಾನು ಬರೇ ನಾನು ರಾಜಕೀಯ ಮಾಡೋದು MLA ಆಗೋದು ಅಷ್ಟೇ ಅಲ್ಲ. ನನ್ನ ಗುರಿ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು. ನನ್ನ ಗುರಿ ಈ ಭಾಗಕ್ಕೆ ನಿಜವಾಗ್ಲೂ ಕಲ್ಯಾಣ ಕರ್ನಾಟಕ ಮಾಡ್ತಕ್ಕಂಥದ್ದು. ಈ ಭಾಗದಲ್ಲಿ ಬಸವಣ್ಣನ ತತ್ವವನ್ನ ಉಳಿಬೇಕು ಅಂತ ಇದಕ್ಕೆ ಪ್ರಯತ್ನ ಮಾಡತಕ್ಕಂಥದ್ದು. ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ಇರಬೇಕು ಅಂತ ಹೇಳಿ ನಾವು ಮಾಡತಕ್ಕಂಥ ಕೆಲಸ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಮಾತನ್ನ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಭಾಗಕ್ಕೆ ಬಿಜೆಪಿ ಎಂದೂ ಯಾವ ಕೆಲಸನೂ ಮಾಡಲ್ಲ. ನೀವು ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಯಾವ್ಯಾವ ಕೆಲಸ ಅವ್ರು ಕೊಟ್ಟಾರೆ. ಅದಕ್ಕೆ ನೀವು ಅದನ್ನ ಮರ್ತು ಬಿಡಿ. ಕಾಂಗ್ರೆಸ್ ಹಸ್ತಕ್ಕೆ ಮತ ಕೊಡ್ರಿ. ಮತ್ತು ಇನ್ನೊಂದು ವಿಶೇಷ ಅಂದ್ರೆ, ನಾ ಯಾವ ವ್ಯಕ್ತಿ ಹೆಸರು ತಗೊಳ್ಳಲ್ಲ, ಅಥವಾ ಯಾವ ಪಾರ್ಟಿದಾಗ ಯಾರು ಏನು ಮಾಡಿದ್ರು ಅಂತ MP ಯಾರು, ಇವ್ರು ಯಾರು. ನನ್ನ ಗುರಿ ಒಂದೇ, ಈ ಎಲೆಕ್ಷನ್ ಬರೇ ರಾಧಾಕೃಷ್ಣನ್ ಎಲೆಕ್ಷನ್ ಅಲ್ಲ. ಈ ಎಲೆಕ್ಷನ್ ಬರೇ ಕಾಂಗ್ರೆಸ್ ಪಾರ್ಟಿ ಎಲೆಕ್ಷನ್ ಅಲ್ಲ. ಈ ಎಲೆಕ್ಷನ್ ದೇಶದ ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು. ಈ ಎಲೆಕ್ಷನ್ ದೇಶದ ಪ್ರಜಾಪ್ರಭುತ್ವ ಡೆಮಾಕ್ರಸಿಯನ್ನು ಉಳಿಸ್ತಕ್ಕಂಥದ್ದು. ಇಲ್ಲದ್ರೆ ಮೋದಿ ಈಗಾಗಲೇ ಎಲ್ಲ ಮಷಿನರಿಗಳನ್ನು ಉಪಯೋಗ ಮಾಡಿಕೊಂಡು ಇಲ್ಲಿನ ಡೆಮಾಕ್ರಸಿ ಹಾಳು ಮಾಡಬೇಕು ಅಂತ ಹೊಂಟಿದ್ದಾರೆ. ಪ್ರತಿಯೊಂದು ಸಂಸ್ಥೆ ಕೆಡಿಸ್ತಾ ಇದ್ದಾರೆ. ಪ್ರತಿಯೊಂದು ಸಂಸ್ಥೆಯಲ್ಲಿ RSS ಹುಡುಗರನ್ನ, RSS ಟೀಚರ್ಸ್ನ ಸೇರಿಸಿ ಬೇರೆ ಮಕ್ಕಳಿಗೆ ಅಧಿಕಾರ ಇಲ್ದಂಗೆ, ನೌಕರಿ ಇಲ್ದಂಗೆ ಮಾಡಿದ್ದಾರೆ. ಅದಕ್ಕೆ ನೀವು ಡೆಮಾಕ್ರಸಿ ಉಳಿಬೇಕು ಅಂತ ನಿಮ್ಮ ಇಚ್ಛೆ ಇದ್ರೆ, ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದು ಇರಬೇಕು ಅಂತ ಇಚ್ಛೆ ಇದ್ರೆ, ಮತ್ತು ಈ ಭಾಗ ಬೆಳಿಬೇಕು ಅನ್ನೋದು ಇಚ್ಛೆ ಇದ್ರೆ ಕಾಂಗ್ರೆಸ್ ಪಾರ್ಟಿ ವೋಟ್ ಕೊಡಿ.
ಅದಕ್ಕೆ ನಾನು ಇನ್ನೂ ಹೆಚ್ಚು ಹೇಳಲ್ಲ. ನನಗೀಗ ಹೋಗಬೇಕಾಗಿದೆ. 4 ಗಂಟೆಗೆ ಫ್ಲೈಟ್ ಇದೆ, ಡೆಲ್ಲಿಗೆ ಹೋಗಬೇಕು. ವಿಶೇಷವಾಗಿ ನಿಮ್ಮ ದರ್ಶನ ತಗೊಳ್ಬೇಕು, ನಿಮಗೆ ಭೇಟಿ ಆಗಬೇಕು, ನಾನು 4 ಮಾತು ಹೇಳಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ. ನೀವು ಶಾಂತ ರೀತಿಯಿಂದ ಕೇಳಿದಕ್ಕಾಗಿ ನಿಮ್ಮ ನಾನು ವಂದಿಸಿ ನನ್ನ ಮಾತು ಮುಗಿದೆ. ಜೈ ಹಿಂದ್, ಜೈ